ನಮಸ್ಕಾರ ಸ್ನೇಹಿತರೆ, SATS ಕರ್ನಾಟಕ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ನಾವು 25-26ನೇ ಸಾಲಿನ ವಿದ್ಯಾರ್ಥಿಗಳನ್ನ 26-27ನೇ ಸಾಲಿಗೆ ಪ್ರಮೋಷನ್ ಅನ್ನು ಮಾಡುವುದಕ್ಕಾಗಿ ಮೊದಲಿಗೆ ನಾವು ಸ್ಕೂಲ್ STSಗೆ ಲಾಗಿನ್ ಆಗ್ತೇವೆ. ಲಾಗಿನ್ ಆದ್ಮೇಲೆ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಇರ್ತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೇವೆ. ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇವೆ. ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ತೇವೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಮೇಲ್ಗಡೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರುತ್ತದೆ ಮತ್ತು ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ನಲ್ಲಿ ನೋಡಬಹುದು. ಸ್ಟ್ಯಾಂಡರ್ಡ್ ಈಗ ಬೈ ಡಿಫಾಲ್ಟ್ ಆಗಿ 1ನೇ ತರಗತಿ ಬಂದಿರುತ್ತದೆ. ನಾನು ಇಲ್ಲಿ ತರಗತಿ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಮತ್ತು ಅಕಾಡೆಮಿಕ್ ಇಯರ್ 25-26 ಅಂತ ಇದೆ. ಕೆಳಗಡೆ ಸರ್ಚ್ ಬಟನ್ ಇದೆ. ಇಲ್ಲೆಲ್ಲ ನೋಟ್ಸ್ ಕೊಟ್ಟಿದ್ದಾರೆ, ಸೂಚನೆಗಳನ್ನ ನಾವು ಸ್ಟೂಡೆಂಟ್ ಅನ್ನ ಪ್ರಮೋಟ್ ಮಾಡಬೇಕಾದ್ರೆ ನಾವು ಆ ರಿಸಲ್ಟ್ ಎಂಟ್ರಿ ಮಾಡಿರ್ಬೇಕು ಮತ್ತು 12 months ಅಟೆಂಡೆನ್ಸ್ ಇವೆಲ್ಲ ಒಂದು ಪಾರ್ಟ್ ಬಿ ಗಳನ್ನ ಎಂಟ್ರಿ ಮಾಡಿರ್ಬೇಕು ಅಂತಕ್ಕಂಥ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರ್ಚ್ ಬಟನ್ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡಬಹುದು, ಈಗ ನಾನು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟ್ಯಾಂಡರ್ಡ್ ನಲ್ಲಿರುವ ಸ್ಟೂಡೆಂಟ್ ಲಿಸ್ಟ್ ಇರತಕ್ಕಂಥ ಒಂದು ಟೇಬಲ್ ಬಂತು. ಈ ಟೇಬಲ್ ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅವರ ಒಂದು SATS ನಂಬರ್ ಇದೆ ಮತ್ತು ವಿದ್ಯಾರ್ಥಿಗಳ ಒಂದು ನೇಮ್ ನೋಡಬಹುದಾಗಿರುತ್ತದೆ ಮತ್ತು ಅವರು ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಇದೆ 25-26ರಲ್ಲಿ ಈ ವಿದ್ಯಾರ್ಥಿಗಳ ಸ್ಟ್ಯಾಂಡರ್ಡ್ ನೋಡಬಹುದು ಮತ್ತು ಅಟೆಂಡೆನ್ಸ್ ಪರ್ಸೆಂಟೇಜ್ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೀವು ಅಟೆಂಡೆನ್ಸ್ ಬಿಲ್ ಮಾಡಿದ್ರೆ ಮಾತ್ರ ಇಲ್ಲಿ ಶೋ ಆಗ್ತಿರುತ್ತೆ. ಲಾಸ್ಟ್ಗೆ ಒಂದು ಏನ್ ಕಾಲಮ್ ಇದೆ, ಇಲ್ಲಿ ಪ್ರಮೋಟ್ ಅಂತಕ್ಕಂಥ ಕಾಲಮ್ ಇದೆ ಮತ್ತು ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿರುತ್ತದೆ. ಅಂದ್ರೆ ಆಲ್ಮೋಸ್ಟ್ ಏನಾಗಿರುತ್ತೆ, ನಮ್ಮ ಶಾಲೆಗೆ ಏನೊಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿ ಮಧ್ಯದಲ್ಲಿ ಉದಾಹರಣೆಗೆ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳುಗಳಲ್ಲಿ ನಮ್ಮ ಶಾಲೆಗೆ ಅವರು TC ಮೂಲಕ ಅಡ್ಮಿಷನ್ ನವೆಂಬರ್ಲಿ ನಾವು ಅಡ್ಮಿಷನ್ TC ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಪ್ರೀವಿಯಸ್ ಸ್ಕೂಲ್ ನಲ್ಲಿ ಅವ್ರು ಏನ್ ಮಾಡಿರೋದಿಲ್ಲ, ಈ ಹಿಂದಿನ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಶಾಲೆಯವರು ಈ ವಿದ್ಯಾರ್ಥಿಗಳ ಒಂದು CC ರಿಸಲ್ಟ್ ಆಗಿರ್ಬೋದು ಅಥವಾ ಅಟೆಂಡೆನ್ಸ್ ಆಗಿರ್ಬೋದು, ಅಟೆಂಡೆನ್ಸ್ ಡೀಟೇಲ್ಸ್ ಮತ್ತು CC ರಿಸಲ್ಟ್ಸ್ ಅನ್ನ ಎಂಟ್ರಿ ಮಾಡಿರೋದಿಲ್ಲ. ಸೊ ನಾವೇನ್ ಮಾಡ್ತೇವೆ, ನಮ್ಮಲ್ಲಿ ಸ್ಟೂಡೆಂಟ್ ಅನ್ನ ನಾವು ಅಡ್ಮಿಷನ್ TC ಮಾಡಿಕೊಂಡ ನಂತರದ ಒಂದು ಎಕ್ಸಾಮ್ಸ್ ಏನ್ ಬರುತ್ತೆ ಅವುಗಳ ಒಂದು CC ರಿಸಲ್ಟ್ಸ್ ಮತ್ತೆ ಆ ಒಂದು ತಿಂಗಳುಗಳ ಒಂದು ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಿರುತ್ತೇವೆ. ಬಟ್ ಪ್ರೀವಿಯಸ್ ಸ್ಕೂಲ್ ನಲ್ಲಿ ಏನು ಉಳ್ಕೊಂಡು ಬಂದಿರುತ್ತದೆ CC ರಿಸಲ್ಟ್ಸ್ ಮತ್ತು ಮಂತ್ಲಿ ಅಟೆಂಡೆನ್ಸ್ ಅವು ನಾವು ಫಿಲ್ ಮಾಡದೇ ಇರೋದ್ರಿಂದಾಗಿ ಈ ಸ್ಟೂಡೆಂಟ್ ನಾವು ಪ್ರಮೋಟ್ ಮಾಡಕ್ ಹೋದಾಗ CC ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿರುತ್ತದೆ. ಸೊ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಮೊಹಮ್ಮದ್ ರಫಿ ಅಂತಕ್ಕಂಥ ಸ್ಟೂಡೆಂಟ್ಗೆ ಏನಾಗಿದೆ, ವಿದ್ಯಾರ್ಥಿಯ ಒಂದು CC ರಿಸಲ್ಟ್ ಫಿಲ್ ಆಗಿಲ್ಲ ಅಂತ ಬಂದಿದೆ. ಸೊ 6 ರಿಸಲ್ಟ್ ಫಿಲ್ ಮಾಡದೆ ನಾವು ಪ್ರಮೋಷನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ವಿದ್ಯಾರ್ಥಿ ಮೊಹಮ್ಮದ್ ರಫಿಯ ಯಾವ ಒಂದು CC ರಿಸಲ್ಟ್ಸ್ ಅಂದ್ರೆ ಒಟ್ಟು 6 CC ರಿಸಲ್ಟ್ಸ್ ಇರ್ತದೆ, 4 AP 2 SA. ಸೊ ಈ 6 ರಿಸಲ್ಟ್ ಗಳಿಗೆ ಯಾವ್ಯಾವ ಒಂದು ರಿಸಲ್ಟ್ ಅನ್ನ CC ರಿಸಲ್ಟ್ ಅನ್ನ ಈ ವಿದ್ಯಾರ್ಥಿಯ CC ರಿಸಲ್ಟ್ ಅನ್ನ ಮೊಹಮ್ಮದ್ ರಫಿಯ CC ರಿಸಲ್ಟ್ ಫಿಲ್ ಆಗಿಲ್ಲ, ಮೊದಲು ಅದನ್ನ ನಾವು ಗೊತ್ತು ಮಾಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ನಾವು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ರಿಪೋರ್ಟ್ ಅಂತ ನಮಗೆ ನೆಕ್ಸ್ಟ್ ವಿಂಡೋ ಬರುತ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಈ ಒಂದು ಮೊಹಮ್ಮದ್ ರಫಿ ಸ್ಟ್ಯಾಂಡರ್ಡ್ ಅನ್ನ 2ನೇ ತರಗತಿ ವಿದ್ಯಾರ್ಥಿ ಇದ್ದಾನೆ ಅಂತ ಈತನ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಅಕಾಡೆಮಿಕ್ ಇಯರ್ ಅಲ್ಲಿ 25-26 ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ ಮತ್ತೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು, ಈ ಒಂದು ವಿದ್ಯಾರ್ಥಿಯ ಮೊಹಮ್ಮದ್ ರಫಿ ಹೆಸರಿನ ಮುಂದೆ ಏನಾಗಿದೆ, ಇಲ್ಲಿ FA1, FA2, SA1 ಈ ಒಂದು 3 ಎಕ್ಸಾಮ್ಗಳ ಒಂದು CC ರಿಸಲ್ಟ್ ಫಿಲ್ ಮಾಡಿರೋದಿಲ್ಲ ಮತ್ತು ಇಲ್ಲೆಲ್ಲ ಏನಾಗಿದೆ, ಡ್ಯಾಶ್ ಇದೆ, ಬ್ಲಾಂಕ್ ಇದೆ, ಖಾಲಿ ಇದೆ. ಸೊ ಈ ಒಂದು ವಿದ್ಯಾರ್ಥಿಯ ಮೊಹಮ್ಮದ್ ರಫಿ FA1, FA2 ಮತ್ತು SA1 CC ರಿಸಲ್ಟ್ಸ್ ನಾವು ಎಂಟ್ರಿ ಮಾಡಬೇಕು. ಆ ನಂತರ ಈ ವಿದ್ಯಾರ್ಥಿಯನ್ನ ನಮ್ಗೆ ಪ್ರಮೋಟ್ ಮಾಡ್ಲಿಕ್ಕೆ ಬರ್ತದೆ. ಈಗ ನಮ್ಗೆ ಯಾವ ಎಕ್ಸಾಮ್ CC ರಿಸಲ್ಟ್ ಫಿಲ್ ಆಗಿಲ್ಲ ಅಂತಕ್ಕಂಥದನ್ನ ಗೊತ್ತು ಮಾಡ್ಕೊಂಡೆವು. ಈ ಮೊಹಮ್ಮದ್ ರಫಿ ಸ್ಟೂಡೆಂಟ್ ನಾವು ಒಂದು CC ರಿಸಲ್ಟ್ ಎಂಟ್ರಿ ಮಾಡುವುದಕ್ಕಾಗಿ ಇದೆ ಒಂದು ಮೆನುವಿನಲ್ಲಿ ಅಥವಾ ಈ ಒಂದು ಪೇಜ್ ಅಲ್ಲಿ ನಾವು ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. CC ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಜನರೇಟ್ ರಿಸಲ್ಟ್ ಎಂಟ್ರಿ ಫಾರಂ ಒಂದು ಮೆನು ಮೇಲೆ ಕ್ಲಿಕ್ ಮಾಡ್ತೇನೆ. ಸೆಲೆಕ್ಟ್ ಸ್ಟೂಡೆಂಟ್ ಫಾರ್ ರಿಸಲ್ಟ್ ಎಂಟ್ರಿ ಇಂಟರ್ಫೇಸ್ ಪೇಜ್ ಬರ್ತಾ ಇದೆ. ಇಲ್ಲಿ ಅಕಾಡೆಮಿಕ್ ಇಯರ್ ಇಲ್ಲಿ 25-26 ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸ್ಟ್ಯಾಂಡರ್ಡ್ ನಲ್ಲಿ ಮೊಹಮ್ಮದ್ ರಫಿ ಸ್ಟ್ಯಾಂಡರ್ಡ್ 2ನೇ ತರಗತಿ ಆಗಿದೆ. ಸೊ 2ನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಎಕ್ಸಾಮ್ ನಲ್ಲಿ FA1 ಎಕ್ಸಾಮ್ ನ ಒಂದು CC ರಿಸಲ್ಟ್ ಎಂಟ್ರಿ ಆಗಿದ್ದಿಲ್ಲ, FA1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಮತ್ತೆ ಇಲ್ಲಿ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಕನ್ನಡ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡಬಹುದು, ಇಲ್ಲಿ ಏನಾಗಿದೆ, ಮೊಹಮ್ಮದ್ ರಫಿ ಏನೊಂದು ಸ್ಟೂಡೆಂಟ್ ಇದ್ದಾರೆ. ಈ ಒಂದು ಸ್ಟೂಡೆಂಟ್ ಗೆ ಇಲ್ಲಿ FA1 ರಿಸಲ್ಟ್ ಗೆ ಸಂಬಂಧಿಸಿದಂತೆ
ಇಲ್ಲಿ 2 ಲ್ಯಾಂಗ್ವೇಜ್ 2 ಕೋರ್ ಸಬ್ಜೆಕ್ಟ್ಗಳು ಅಂತ ಎಲ್ಲ ಸಿ ಗ್ರೇಡ್ ಅನ್ನ ಸಿ ರಿಸಲ್ಟ್ ಅನ್ನು ನಾನು ಇಲ್ಲಿ ಕೊಡ್ತೇನೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ಈಗ ಮುಖ್ಯ ಶಿಕ್ಷಕರ ರಿಜಿಸ್ಟರ್ಡ್ ಸ್ಯಾಟ್ಸ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರ್ತಕ್ಕಂಥದ್ದು ಮೇಲ್ಗಡೆ ಟಾಪ್ ಅಲ್ಲಿ ನಮಗೆ ಗ್ರೀನ್ ಕಲರ್ ನಲ್ಲಿ ಶೋ ಆಗುತ್ತೆ. ಈಗ HM ಅವರು ರಿಜಿಸ್ಟರ್ಡ್ ಮೊಬೈಲ್ ಆಗಿ ಬಂದಿರೋ OTP ಅನ್ನು ಯಾರು ಬಾಕ್ಸ್ ಅಲ್ಲಿ ಕೊಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡುತ್ತೇನೆ. ನಿಮಗೆ ಚೈಲ್ಡ್ ಔಟ್ ಸ್ಟೂಡೆಂಟ್ ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ರೀತಿ ಗ್ರೀನ್ ಕಲರ್ ನಲ್ಲಿ ಬರುತ್ತದೆ. ಇದೇ ರೀತಿ ನಾನು FA2 ಮತ್ತು SA1 ಈ ಒಂದು ಮೊಹಮ್ಮದ್ ರಫಿಯ CC ರಿಸಲ್ಟ್ ಅನ್ನ ಫಿಲ್ ಮಾಡ್ತೇನೆ. ನೆಕ್ಸ್ಟ್ ಏನಾಗತ್ತೆ, ನಾವು ಈ ಒಂದು ರಿಸಲ್ಟ್ ಎಂಟ್ರಿ ಮಾಡಿದ ತಕ್ಷಣನೇ ನಮಗೆ ಪ್ರಮೋಟ್ ಸ್ಟೂಡೆಂಟ್ ಮೆನುಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ ಮೊಹಮ್ಮದ್ ರಫಿಯನ್ನ ನಮಗೆ 2ನೇ ತರಗತಿಯಿಂದ 3ನೇ ತರಗತಿಗೆ ಪ್ರಮೋಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಾವು ರಿಸಲ್ಟ್ ಎಂಟ್ರಿ ಆಯ್ತು ಅಥವಾ ಈ ಒಂದು ಅಟೆಂಡೆನ್ಸ್ ಎಂಟ್ರಿ ಆಯ್ತು, ಇವುಗಳನ್ನ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಡೇ ಅಂದ್ರೆ 24 ಅವರ್ಸ್ ಏನೋ ಒಂದು ಸಮಯ ಕಳೆದ ಮೇಲೆ ಅಷ್ಟೇ ನಾವು ಏನ್ ಮಾಡ್ಬೇಕಾಗುತ್ತೆ, ಈ ಸ್ಟೂಡೆಂಟ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ನಮಗೆ ಆಪ್ಷನ್ ಎನೇಬಲ್ ಆಗುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.